ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗು. ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಏನು ಅಂತ. ಲಾಸ್ಟ್ ವ್ಲಾಗಲ್ಲಿ ನಾನು ಫುಲ್ಲು ಕಂಪ್ಲೀಟು ತಿಂಡಿಗಳನ್ನೆಲ್ಲ ಮಾಡಿದ್ದೆ. ಸೊ ಯಾವಾಗಲೂ ಗುರುವಾರ ಮಾಡ್ಕೊತಾ ಇದ್ದೆ. ಶುಕ್ರವಾರ ಹಬ್ಬ ಅಂದರೆ ಇವತ್ತು ಬುಧವಾರನೇ ಮಾಡ್ಕೊಂಬಿಟ್ಟಿದ್ದೀನಿ. ಆದ್ದರಿಂದ ಒಂದು ಕೆಲಸ ನನಗೆ ಕಂಪ್ಲೀಟ್ ಅಂತ ಅನಿಸ್ತಾಯಿತ್ತು. ಇನ್ನು ಬೆಳಗ್ಗೆ ಎದ್ದು ಕುಶಿಮ ಸ್ಕೂಲಿಗೆ ಕಳಿಸಿ ಆಮೇಲೆ ನಾವು ತಿಂಡಿ ತಿಂದಿರಲಿಲ್ಲ ಇನ್ನೂ. ಆ್ಯಕ್ಚುಲಿ ಕಾಫಿನೂ ಕೂಡ ಕುಡ್ದಿರಲಿಲ್ಲ ನಾನು. ಆ ಲೆವೆಲಿಗೆ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಅಷ್ಟರಲ್ಲಿ ಸೋಮ್ ಬಂದು ಹೊಸ ಮನೆ ಹತ್ರ ಹೋಗಬೇಕು. ಸ್ವಲ್ಪ ಲೈಟ್ಸ್ ಎಲ್ಲ ಅದು ನಿಮಗೆ ಯಾವ ಥರ ಲೈಟ್ಸ್ ಬೇಕು, ಅದು ಆಕಾರ ಯಾವ ರೀತಿ ಕಾಣಿಸುತ್ತೆ ಅದು ನೋಡೋಕೆ ಕರಿತಾ ಇದ್ದಾರೆ ಅಂತ ಹೇಳಿದ್ರು. ಸೊ ನೀವೇ ನೋಡಿ ಅಂದರೆ ಇಲ್ಲೆಲ್ಲ ಮತ್ತೆ ನೀನೇ ಬಾ, ನೀವೇ ಅದೆಲ್ಲ ಮನೇಲಿರೋರು ಎನಿ ಟೈಮು ನೀವೇ ಬರಬೇಕು ಅಂತ. ಸರಿ ಹೊರಡೋಣ ಅನ್ನೋಷ್ಟರಲ್ಲಿ ಗಾಡಿ ಕೀ ಮರೆತ್ಬಿಟ್ಟು ಬಂದುಬಿಟ್ಟಿದ್ದೀನಿ ಕೆಳಗಡೆ. ಸೋಮ್ ಫಸ್ಟ್ ಹೋಗಿದ್ರು ಹೊಸ ಮನೆ ಹತ್ರ. ಹೋಗಿ ಅವರು ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದವ್ರೆ. ಆದರೆ ನಾನು ಅಂದ್ಕೊಂಡಿದ್ದೀನಿ ಅವ್ರದ್ದು ಗಾಡಿ ತೊಗೊಂಡೋಗಿದ್ರು ಅಂತ. ಅವ್ರು ಗಾಡಿ ತೊಗೊಂಡೋಗಿರಲಿಲ್ಲ. ಸರಿ ಅಂದ್ಬಿಟ್ಟು ಹಂಗೆ ಬಂದು ಮಳೆನೂ ಶುರು ಆಗ್ಬಿಡ್ತು. ರಕ್ಷಿತ್ ಕೀ ತಂದ್ಕೊಟ್ಟ. ನಾನು ಬರ್ತೀನಿ ಅಮ್ಮ ಮನೆ ಹತ್ರ ಅಂತ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ಹೊರಡೋಣ ಅಂದರೆ ಮಳೆ ಜೋರು ಮಳೆ. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ. ಆಮೇಲೆ ಹಂಗೆ ರಕ್ಷಿತ್ ಗಾಡೀಲಿ ಬರೋಕ್ಕೆ ನಾವು ನಡ್ಕೊಂಬರ್ತೀವಿ, ನೀನು ಹೋಗು ಅಂತ ಹೇಳಿ ಹಾಗೆ ಕಾಫಿ ಕುಡಿಯೋಣ ನಿಖಿತಾ ಅಂದರು. ಯಾಕಂದ್ರೆ ಅವ್ರು ತಿಂಡಿ ತಿಂದಿದ್ರು, ಕಾಫಿ ಕುಡ್ದಿರಲಿಲ್ಲ. ನಾನು ಕಾಫಿ ಕುಡ್ದಿರಲಿಲ್ಲ. ಅಲ್ಲೇ ಇವಾಗ ಏನೋ ಕಾಫಿ ರೆಡಿ ಅಂತ ಏನೋ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನೋ ಒಂದು ಯಾವುದೋ ಕಾಫಿ ಶಾಪ್ ಓಪನ್ ಆಗಿದೆ. ಸೊ ಒಂದು ಸರಿನೂ ನಾವು ಕಾಫಿ ಕುಡ್ದೇ ಇಲ್ಲ, ಇಲ್ಲಿ ಟೇಸ್ಟ್ ನೋಡಿರಲಿಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ಹಂಗೆ ನಿಂತ್ಕೊಂಡು ಕುಡಿದ್ವಿ. ಮಳೆ ನಿಲ್ಲೋರ್ಗೂ ಆದ್ರೆ ಅಟ್ಲೀಸ್ಟ್ ಸ್ಟ್ರಾಂಗ್ ಕಾಫಿ ಕುಡಿಯೋಣ ಅಂತ ಹೇಳಿ. ಸೊ ಚೆನ್ನಾಗಿತ್ತು. ಆದರೆ ಮಳೆ ನೀರೆಲ್ಲ ತಲೆ ಮೇಲೆ ಬೀಳ್ತಾಯಿತ್ತು. ಆಮೇಲೆ ಸ್ವಲ್ಪ ಕಡಿಮೆ ಆಗೋ ಥರ ಆಯಿತು. ಕಾಫಿ ಕುಡಿದು ಸರಿ ಅಂದ್ಬಿಟ್ಟು ಹೊಸ ಮನೆ ಹತ್ರ ಎಲ್ಲ ಹೋಗಿ ಎಲ್ಲ ನೋಡಿಕೊಂಡು ಏನಾಗಿದೆ ಏನು ಕೆಲಸ ಅಂತ ಎಲ್ಲ ನೋಡ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಫ್ರೆಂಡ್ಸ್, ಇವಾಗ ಪರಿದು ಸ್ನಾನ ಆಯಿತು. ಸೋಮ್ ಬಂದು ಮಾರ್ಕೆಟ್ಗೆ ಹೋಗ್ತಾಯಿದ್ರು. ಹೂವು ಎಲ್ಲ ತಗೊಬರ್ತೀನಿ ಅಂತ ಯಶವಂತಪುರಕ್ಕೆ ಹೋಗ್ತವ್ರೆ. ಪರಿ ನಾನು ಬರ್ತೀನಿ ಅಂತ ಹಠ ಮಾಡ್ತಾವಳೆ ನೋಡಿ ಅಲ್ಲಿ. ಅದಕ್ಕೆ ಬ್ಯಾಗಲ್ಲೇ ಜಿಗಿಯೋಕೆ ಹೋಗ್ತಾಯಿದ್ಲು. ಅದಕ್ಕೆ ಬ್ಯಾಗಲ್ಲಿ ಹಾಕೊಂಡವ್ರೆ ಇಲ್ಲಿ ನೋಡಿ. ಹಾಂ ಪರಿ ಬಿಡು ಖುಷಿ. ಹಾಂ ನೋಡಿ ಇವಾಗ ನೀವೇನಾದ್ರು ಮಾಡಿ ಯಾವ ಬ್ಯಾಗಲ್ಲಾದ್ರು ಹಾಕೊಳ್ಳಿ ನೀವು, ಒಟ್ನಲ್ಲಿ ನಾನು ಬರ್ತೀನಿ ಅಷ್ಟೇ. ಹಾಂ ನಾನು ಬರ್ತೀನಿ ಅಷ್ಟೇ. ಕರ್ಕೊಂಡೋಗಿ ನಾನು ಬರ್ತೀನಿ. ಆ ಬ್ಯಾಗ್ ಒಳಗಡೆ ಹಾಕೊಂಡಾದ್ರು ಸರಿ, ನಾನು ಬರ್ತೀನಿ. ಪರಿ ಹೋಗಲ್ಲಮ್ಮ, ಬರಲ್ಲ ಬರಲ್ಲ. ಅಯ್ಯೋ ಕತೆ. ಸೋಮಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ ಸೋಮ್ನ. ನಾನು ಹೋಗಲ್ಲ ಮಗಳೇ, ನಾನೆಲ್ಲೂ ಹೋಗಲ್ಲವಾ. ಬಾರೆ ಸುಬ್ಬಿ, ನಾನೆಲ್ಲೂ ಹೋಗಲಿ. ಅಪ್ಪ ಹೋಯ್ತಾ ಅಲ್ಲಿ ನೋಡಲ್ಲಿ. ಖುಷಿನೂ ರೆಡಿ ಆಯ್ತಾ ಅವಳೆ. ಹಾಂ ಕ್ಯಾಲ್ಕುಲೇಟರ್ ಯಾಕೆ ಖುಷಿ ರೀ ಕೊಟ್ಬಿಟ್ಟು ಬೇಗ ಬನ್ನಿ. ಖುಷಿ ಕಾಯ್ತಾ ಇರ್ತಾಳೆ. ಹಾಂ ನಾನು ಇಲ್ಲಿ ಬಂದು ಎಲ್ಲ ಕಂಪ್ಲೀಟಾಗಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿದ್ದೀನಿ. ಇಲ್ಲಿ ಕಳಶಕ್ಕೆ ದೀಪ, ಅಲೆ ಕಂಬಗಳು, ಬೆಳ್ಳಿ ಸಾಮಾನು, ದೇವ್ರ ಡೈಲಿ ಪೂಜೆ ಸಾಮಾನು, ಹಿತ್ತಾಳೆ ಸಾಮಾನು, ಪ್ರತಿಯೊಂದು ಕಂಪ್ಲೀಟಾಗಿ ಎಲ್ಲ ಇಲ್ಲೆಲ್ಲ ಟೇಬಲ್ ಕ್ಲೀನ್ ಮಾಡಿ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಇನ್ನು ಎಲ್ಲ ರೆಡಿ ಮಾಡಬೇಕು. ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಆಯಿತು. ದೇವ್ರ ಪೂಜೆಗೆ ದೇವ್ರ ಫೋಟೋ ಎಲ್ಲ ಇವತ್ತೆಲ್ಲ ಒರೆಸಿ ಕ್ಲೀನ್ ಮಾಡಿಬಿಡ್ತೀನಿ. ಸೋಮ ಬಂದು ಹೊರಟ್ರು. ಪಾಪ ಅವ್ರು ಇವತ್ತು ಆಫೀಸ್ಗೆ ಹೋಗಲೇ ಇಲ್ಲ. ಮನೆ ಹತ್ರನೇ ಕೆಲಸ ಆಗೋಯ್ತು, ಹೊಸ ಮನೆ ಹತ್ರ. ಅದಕ್ಕೆ ಪ್ಲ್ಯಾಂಟ್ಸ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಗ್ರೀನ್ ಮೇಲೆ ಅಲ್ಲ, ಸಕ್ಕತ್ತಾಗಿರುತ್ತೆ ಈ ಥರ. ನನ್ನ ನೆನ್ನೆ ತಗೊಬಂದಿದ್ದು. ಖುಷಿ ಏನು ಮಾಡ್ತಾ ಇದೆಯಾ? ಏಟ್ ಕೊಡ್ತೀನಿ. ಸೊ ಏನು ಇರೋ ನಿಮಿಷ. ಇಲ್ಲೆಲ್ಲ ಫುಲ್ಲೆಲ್ಲ ನೀಟಾಗಿ ಮಾಡಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ನೋಡಿ. ಇದು ಯಾರು ಎತ್ಕೊಂಡ್ರು, ವಾಪಸ್ ಎತ್ತಿಟ್ಟಿಲ್ಲ. ಹಿಂಗೆ ಕತೆ. ಹಾಯ್ ಪರಿ, ಹಾಯ್. ಖುಷಿ ನೋ ಬಿಡಲಿ, ಬಿಡು. ಹಾಂ ಹೆಂಗೆ ಅಂದರೆ ಮನೆ ಹತ್ರ ಅಲ್ಲಿ ಎಲ್ಲ ಫೈನಲ್ ಸ್ಟೇಜ್ ಬಂದಿರೋಕ್ಕೆ ಅಲ್ಲೂ ಕೆಲಸಗಳು ನೋಡಬೇಕು. ನಮ್ಮದೇ ಆದ ಒಂದಷ್ಟು ಡಿಸಿಷನ್ಗಳಿರ್ತವೆ, ಅಂದರೆ ಫೈನಲ್ ಮಾಡೋವಂಥದ್ದೆಲ್ಲ ಇರ್ತವೆ, ಅದನ್ನು ಮಾಡಬೇಕು. ಎಷ್ಟು ಕೆಲಸ ಗೊತ್ತಾ, ಫುಲ್ಲು ಟೈರ್ಡ್ ಅನ್ನೋ ಥರ.
ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟು ಫ್ಯಾನ್ ಹಾಕೊಂಡು ಕೂತಿದ್ದೆ ಫ್ರೆಂಡ್ಸ್. ಶೆಕೆ ಸಿಕ್ಕಾಪಟ್ಟೆ, ಅಷ್ಟು ಶೆಕೆ ಇದೆ ಇವಾಗ. ಅದಕ್ಕೆ ಸೋಮಂದ್ರು ನಾನು ಫ್ರೂಟ್ಸ್ ತೊಗೋಬೇಕಂದ್ರೆ ಯಶವಂತಪುರಕ್ಕೆ ಹೋಗ್ತಾಯಿದ್ದೀನಿ. ಖುಷಿ ಯಶವಂತಪುರಕ್ಕೆ ಹೋಗ್ತಾಯಿದ್ದೀನಿ ನಿಖಿತಾ ಅಂತ ಹೇಳಿದ್ರು. ಅಂದರೆ ಅವರು ಇದು ತಗೋಬೇಕಂತ. ಹಾಂ, ಅವ್ರು ಬಂದು ನಿನ್ನ ತೋರಿಸ್ಬೇಕಾ? ಸರಿ. ಅವ್ರು ನಮ್ಮ ಮನೆ ಲಕ್ಷ್ಮಿ ಫ್ರೆಂಡ್ಸ್. ಐಬ್ರೋ ಎತ್ತೋದು ಕಲ್ತ್ಬಿಟ್ರು ಅವಳು ಇತ್ತೀಚೆಗೆ. ನಮ್ಮ ಯಶೋದ ಆಂಟಿ ಯಾವಾಗ ಹಿಂಗೆ ಐಬ್ರೋ ಎತ್ತೋದು, ಹಿಂಗೆ ಎತ್ತುತ್ತೆ ಅವಳು. ಒಂದೇ ಸೈಡ್ ಎತ್ತುತ್ತೆ, ನನಗೆ ಬರಲ್ಲ ಹಂಗೆ ಎತ್ತಕ್ಕೆ. ಹೀಗೆ ಹಿಂಗೇನೆ ಎತ್ತುತ್ತೆ. ನಂದೆರಡು ಐಬ್ರೋ ಮೇಲೆ ಹೋಗುತ್ತೆ ಹಿಂಗೆ ನೋಡಿ. ಹಿಂಗಿರುತ್ತೆ ಕೆಲವ್ರದ್ದು ಐಬ್ರೋಸ್ ಎಲ್ಲ ಹಿಂಗಿರುತ್ತೆ, ನೋಡಿರ್ತೀರಾ? ಹಿಂಗೆ ನನ್ನ ಖುಷಿ ನೋಡಿ. ಓ ಹೋ ಹೀಗೆ ನಮ್ಮ ಮನೆ ಲಕ್ಷ್ಮಿ ನಾಳೆ ಅಲಂಕಾರ ಮಾಡೋದು. ಈ ಸರಿ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಎಲ್ಲ ಇವತ್ತೇ ಮುಗಿಸ್ಕೊಡ್ಬೇಕು. ಇನ್ನೇನು ನೀನು ಕ್ಲೀನ್ ಮಾಡ್ಕೊಡವ ನಾಳೆಗೆ. ಇನ್ನು ಮಿಕ್ಕಿದ್ದೆಲ್ಲ ಮಾಡ್ಕೋಬೇಕಂತ. ಮಳೆ ಬೇರೆ ಬಂತ, ಒಂಚೂರು ನೆನ್ಕೊಂಡಂಗಾಯಿತು. ಅದಕ್ಕೆ ಒಂಥರ ಕಾಫಿ ಕುಡಿದ್ಬಿಟ್ಟು ನನ್ನ ಕಡೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಬಿಡೋಣ, ಅಲ್ಲ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಇಲ್ಲಿ ಉಲ್ಟಾ ಕೇಸ್ ಆಗ್ತಾಯಿದೆ. ಯಾರೋ ಫೋನ್ ಮೇಲೆ ಫೋನ್ ಮಾಡ್ತಾವ್ರಪ್ಪ, ಏನೋ ಬಿಗ್ ಬಾಸ್ ಅಂತೆ, ಅದೇನೋ ಅಂತೆ ಅಂತ. ಫ್ರೆಂಡ್ಸ್, ಇಲ್ಲಿ ಕೈ ಹೆಂಗೆ ಇಷ್ಟ ಆಗ್ತಾಯಿದೆ ನೋಡಿ. ಇಲ್ಲಿ ಹಂಗೆ ಕೈ ಇದಾದಂಗೆ ಹಂಗೆ ಅದಾಗೆ ಮುಡ್ಸ್ಕೊತಾ ಇರೋದು. ಬೆಳಗ್ಗೆಯಿಂದ ಹಿಂಗೆ ಆಗ್ತೈತೆ. ಅಷ್ಟು ಪೂಜೆ ಸಾಮಾನು ತೊಳೆಯೋಷ್ಟರಲ್ಲಿ ಎಲ್ಲ ಕೈಯೆಲ್ಲ ಹಿಂಗೆ ಟ್ವಿಸ್ಟ್ ಆಯ್ತಾಯಿತ್ತು. ಆಮೇಲೆ ಇಷ್ಟೇ ಆಗೋದು ನನಗೆ ಆಗಲ್ಲ ಅಂತ ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಂಡು, ದೇವ್ರ ಸಾಮಾನು ಕ್ಲೀನ್ ಮಾಡಿದ್ದು, ದೇವ್ರ ಪೂಜೆ ಫೋಟೋ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಇಲ್ಲಿ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ, ಸ್ಯಾರಿ ಡ್ರೆಪ್ ಮಾಡ್ತಾರೆ ಅವರು ವರಮಹಾಲಕ್ಷ್ಮಿ ಅಮ್ಮ ಕಳಶಕ್ಕೆ ಅಂತ. ಸೊ ಅದಕ್ಕೆ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸ್ಯಾರಿ ಮಾತ್ರ ಸೆಲೆಕ್ಟ್ ಮಾಡಿಲ್ಲ, ಯಾವ ಸೀರೆ ಸೆಲೆಕ್ಟ್ ಮಾಡೋದು ಏನು ಎತ್ತ ಅಂತ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ನೀವು ಬನ್ನಿ, ನೀವು ಬಂದಾದಮೇಲೆ ನಾನು ಯಾವ ಸೀರೆ ಅಂತ ಹೇಳ್ತೀರಾ ನೀವು, ನಾನು ಆವಾಗ ಅದನ್ನು ಸೆಲೆಕ್ಟ್ ಮಾಡಿ ಇದು ಮಾಡೋಣ ಅಂತಿದ್ದೀನಿ ಅನುಷಾ ಅಂತ ಹೇಳಿದೆ. ಯಾಕೆ ಪಾಪ ಅವ್ರೂ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಅಷ್ಟೊತ್ತು ಇನ್ನೇನು ಬರ್ಬೋದು. ನಾನು ಇನ್ನೇನು ಆಯಿತು, ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು, ಊಟ ಆಯಿತು, ಎಲ್ಲರದ್ದು ಎಲ್ಲ ಕ್ಲೀನ್ ಮಾಡಿಟ್ಟು ಇವಾಗ ಮಾಡ್ತಾರೆ. ಟೈಮ್ ಅದು ಕರೆಕ್ಟಾಗಿ 3:15 ಇವಾಗ ಎಲ್ಲ ನೀಟಾಗಿ ಮಾಡಿ ದೇವ್ರ ಫೋಟೋ ಕ್ಲೀನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಕೈಯೆಲ್ಲ ಟ್ವಿಸ್ಟ್ ಆಯ್ತೈತೆ. ಟ್ವಿಸ್ಟ್ ಅಂದರೆ ಹಂಗೆ ಸೆಳ್ತ್ಕೊತೈತೆ. ಇಲ್ಲಿ ನೋಡಿ, ಇಲ್ಲಿ ಹಾಗೆ. ಓ ಮೈ ಗಾಡ್, ಏನು ಮಾಡ್ಬೋದು ಇದಕ್ಕೆ ನನಗೂ ಗೊತ್ತಿಲ್ಲ, ಹೇಳಿ. ಇದು ನನಗೆ ಅಪರೂಪಕ್ಕೆ ಒಂದು ಸರಿ ಈ ಥರ ಆಗ್ತಾ ಇರುತ್ತೆ. ಏನು ಮಾಡ್ಬೋದು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ. ಏನು ಗೊತ್ತಾ, ಇವಾಗ ಸೀರೆ ಯಾವುದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಾನಂತ ಅಂದರೆ ಪರ್ಟಿಕ್ಯುಲರಾಗಿ ನಾನು ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸೀರೆ ತೊಗೊಂಡಿಲ್ಲ. ಅದಕ್ಕೆ ಅಂದರೆ ನನಗೆ ಇಷ್ಟ ಆದಂಗೆ ಒಂದೊಂದು ಸೀರೆ ಎತ್ತಿಟ್ಕೊಂಡಿದ್ದೆ. ಅಂದರೆ ನನಗೆ ನೆಕ್ಸ್ಟ್ ಫಂಕ್ಷನ್ ಗೃಹಪ್ರವೇಶಕ್ಕೆಲ್ಲ ಬೇಕಾಗುತ್ತೆ ಅಂತ ಒಂದಷ್ಟು ಸೀರೆಗಳಿದ್ದಾವೆ. ಆ ಸೀರೆಗಳನ್ನ ತೋರಿಸ್ತೀನಿ. ಯಾವ ಸೀರೆ ನೀವು ಸಜೆಸ್ಟ್ ಮಾಡ್ತಿದ್ರಿ ಅಂತ ಹೇಳಿ. ಇವಾಗ ಈ ವಿಡಿಯೋ ಬರೋಷ್ಟರಲ್ಲಿ ನಾನು ಆಲ್ರೆಡಿ ಸೀರೆ ಉಡಿಸಿ ಆಗಲೇ ಇದಾಗೋಗಿರುತ್ತೆ. ಆದರೆ ನಾನು ಯಾವ ಸೀರೆ ಉಡ್ಸಿದ್ರೆ ಚೆನ್ನಾಗಿರ್ತಿತ್ತು, ಇವಾಗ ಉಡ್ಸಿರೋದು ನಾನು ಓಕೆ ಮಾಡಿರೋ ಅಂದರೆ ಸೀರೆ ಉಡ್ಸಿರೋದು ಓಕೆನಾ ಅನ್ನೋದು ಹೇಳಿ. ಓಕೆನಾ? ಇವಾಗ ಬಂದು ಮೊದಲನೇ ಸೀರೆ ಬಂದು ಲಾಸ್ಟ್ ಟೈಮ್ ನಾನು ಮೈಸೂರು ಸಿಲ್ಕಲ್ಲಿ ಸೀರೆ ತಂದಿದ್ದೆ. 3D ಬರುವಂಥದ್ದು ಇದು. ಸೊ ಸೆಂಟ್ರ್ ಪಾರ್ಟ್ ಬಂದು ಈ ರೀತಿ ಬರುತ್ತೆ. ಬಾರ್ಡರು ಆ ಕಡೆ ಈ ಕಡೆ ಸೇಮ್ ಬರುತ್ತೆ. ಸೊ ಆದ್ದರಿಂದ ಈ ಸೀರೆನೂ ಉಡಿಸ್ಬೋದಲ್ವಾ ಅಂತ ಇವಾಗ ನನಗೆ ಅನಿಸ್ತಾ ಇದೆ. ನೋಡಿ, ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ ಇದು ಬಂದು ಅನುಷ ಏನು ಹೇಳ್ತಾರೆ ಅಂತ. ಇದು ಉಡ್ಸೋಣ ಅಂತಾರ ಇಲ್ವಾ, ಕಾಂಟ್ರಾಸ್ಟ್ ಬರುತ್ತಲ್ವಾ. ಸೊ ನೋಡೋಣ ಅಂತ ಹೇಳಿ ಈ ಥರ ಬರುತ್ತೆ ಸ್ಯಾರಿ. ಓಕೆನಾ? ಹಾಗೆ ಇನ್ನೊಂದು ಸೀರೆ ತೋರಿಸಿ. ಇದೊಂದು ಸೀರೆ ತೋರಿಸಿದ್ದೆ ಅನಿಸುತ್ತೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ, ಗೊತ್ತಿಲ್ಲ. ಹಾಗೆ ಇನ್ನೊಂದು ಸೀರೆ ಬಂದು ಈ ಕಲರಲ್ಲಿ ನನಗೆ ಇರಲಿಲ್ಲ, ನನ್ನ ಹತ್ರ ಇರಲಿಲ್ಲ. ಮತ್ತು ಇದು ಗೆಜ್ಜೆ ಇದರಲ್ಲಿ ಪ್ಯಾಟರ್ನಲ್ಲಿ ನಾನು ತೊಗೊಂಡಿದ್ದೆ. ಇದನ್ನು ಅಷ್ಟೇ ಮೈಸೂರು ಸಿಲ್ಕಲ್ಲೇ. ಸೊ ಇದು ನೋಡಿ, ಇದೊಂದಿದೆ ಕಾಂಟ್ರಾಸ್ಟಲ್ಲಿ, ಲೈಟ್ ಆ್ಯಂಡ್ ಡಾರ್ಕ್ ಕಾಂಬಿನೇಷನು, ಬ್ಲೂ ಕಲರ್ ಬ್ಲೌಸು. ಇದು ಸ್ಕೈ ಬ್ಲೂ ಬರುತ್ತೆ. ಉಲ್ಟಾ ಕಾಂಬಿನೇಷನ್ ಬರ್ತಿತ್ತಲ್ಲ, ನಾನು ಈ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳ್ಕೊಂಡು ಈ ಕಲರಲ್ಲಿ ನಾನು ತೊಗೊಂಡಿದ್ದೆ. ಅದೇ ನನಗೆ ಈ ಕಲರ್ ತುಂಬ ಇಷ್ಟ ಆಗ್ತಾಯಿತ್ತು. ಇವಾಗ ಈ ಕಲರಲ್ಲಿ ಇಲ್ಲಿ ರೆಡ್ ಕಾಂಬಿನೇಷನಲ್ಲಿ ಹುಡುಕ್ತಾ ಇದ್ದೀನಿ ನಾನು. ಸೊ ನೋಡೋಣ. ಇದೊಂದು ಸೀರೆ, ಎರಡು ಸೈಡ್ ಸೇಮ್ ಬಾರ್ಡರ್ ಬರುತ್ತೆ. ಇದೊಂದು ಸೀರೆ, ಇದೆಲ್ಲ ಪ್ಯೂರ್ ಕ್ರೇಪು, ಅಂದರೆ ಪ್ಯೂರ್ ಮೈಸೂರು ಕ್ರೇಪು ಬಂದು. ಸೊ ಇದೊಂದು ಸೀರೆ ಓಕೆನಾ ಅಂತ ಹೇಳಿ. ಹಾಗೆ ಇನ್ನೊಂದು ಇನ್ನೂ ತುಂಬ ಇದೆ ಸೀರೆಗಳು. ನಾನು ಎತ್ತಿಟ್ಕೊಂಡಿರೋ ಸೀರೆಗಳನ್ನ ಒಂದೊಂದೇ ತೋರಿಸ್ಬಿಟ್ರಿ ನೀವು ಕಿತಾ ಅಂತೀರಾ ಹಂಗೆ. ಸೊ ಇನ್ನೊಂದು ಸೀರೆ ಬಂದು ಇದು
ವಿಸ್ಕೋಸಲ್ಲಿ. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ಇದೊಂದು ಎತ್ತಿಟ್ಕೊಂಡಿದ್ದೆ. ಪ್ಯಾರೆಟ್ ಗ್ರೀನಿಗೆ ಲ್ಯಾವೆಂಡರ್ ಇಲ್ಲಿ ಈ ಥರ ರಿಚ್ ಬರುತ್ತೆ. ಇದು ಏನೋ ಪಲ್ಲು ಇಲ್ಲ. ಸೊ ಇಲ್ಲಿ ಈ ರೀತಿ ರಿಚ್ ಪಲ್ಲು ಬರುತ್ತೆ. ಇದು ಉಡ್ಸೋಣ ಅಂತಂದ್ರು ಅವರು ನನಗೆ ಓಕೆ ಅಂತ ಅನಿಸ್ತೈತೆ. ಸೊ ಇದೊಂದು ಈ ಸೀರೆ ಉಡ್ಸೋಣ ಅಂತ. ಯಾವ ಸೀರೆ 3 ಇದೆ, 3 ಇನ್ನೂ ಇದ್ದಾವೆ ಸದ್ಯಕ್ಕೆ. ಒಂದಿಷ್ಟನ್ನ ಅದೆಲ್ಲ ಸೆಲ್ಫ್ ಇದ್ದಾವೆ. ಕಾಂಟ್ರಾಸ್ಟ್ ಬ್ಲೌಸ್ ಇದೆ. ಫುಲ್ ಸ್ಯಾರಿ ಪೂರಾ ಸೆಲ್ಫು, ಬ್ಲೌಸ್ ಮಾತ್ರ ಕಾಂಟ್ರಾಸ್ಟು. ಓಕೆನಾ. ಸೊ ಈ ಕಾಂಟ್ರಾಸ್ಟಲ್ಲಿ ಇದು ಈ ಅಂದರೆ ದೇವ್ರಿಗೆ ನಾವು ಅಮ್ಮನವ್ರು ಉಡಿಸ್ಬೇಕಾದ್ರೆ ಬಾರ್ಡ್ರ್ ಕಾಂಟ್ರಾಸ್ಟಲ್ಲಿ ಇರಲೇಬೇಕು. ಅದರಿಂದ ಈ 3 ಮಾತ್ರ ಇವಾಗ ನನ್ನ ಹತ್ರ ಇದೆ. ಸೊ ಅದಕ್ಕೆ ಅವ್ರು ಬಂದು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವ್ದು ಚೆನ್ನಾಗಿ ಕಾಣಿಸ್ಬೋದು ಅಂತ ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೀನಿ. ನೀವು ಹೇಳಿ ಇವಾಗ ಈ 3ರಲ್ಲಿ ಯಾವ ಸೀರೆ ನಾನು ಉಡಿಸ್ಬೋದು, ಯಾವ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಿದ್ರೆ ಉಡಿಸಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನೀವು ಕಮೆಂಟ್ ಮಾಡಬೇಕು. ನೋಡಿ 3 ಸೀರೆ ಇದೆ ಫ್ರೆಂಡ್ಸ್. ಕನ್ಫ್ಯೂಸ್ ಆಗ್ತೈತೆ ನನಗೆ. ಅದಕ್ಕೆ ಎಲ್ಲ ವಾರ್ಡ್ರೋಬಲ್ಲಿ ಏನೇನಿತ್ತು ಎಲ್ಲ ಸೀರೆಗಳನ್ನ ಎತ್ತಿ ಹೊರಗಡೆ ಎತ್ತಿಡ್ತಾ ಇದ್ದೀನಿ. ಸೊ ಇಷ್ಟು ಸೀರೆ ಎಸೋದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಐ ಥಿಂಕ್ ನನಗೆ ಇದು ಚೆನ್ನಾಗಿ ಬರುತ್ತೆ, ರಿಚ್ ಇರೋದ್ರಿಂದ ಪಲ್ಯ ಎಲ್ಲ ಚೆನ್ನಾಗಿ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಅದಕ್ಕೆ ಇದೊಂದು ಆಪ್ಷನ್ ಇಟ್ಕೊಂಡಿದ್ದೀನಿ ಅಲ್ವಾ. ಯಾಕಂದರೆ ಮುಂದೆ ಪಾಟು ನಾವು ಸೆರಿಗೆಲ್ಲ ಮಾಡಿದಾಗ ಚೆನ್ನಾಗಿ ಬರುತ್ತೆ ಅಂತ ಅನ್ಸ್ಕೊತಿದ್ದೀನಿ. ಮತ್ತು ಅಮ್ಮನವ್ರಿಗೆ ಗ್ರೀನ್ ಉಡ್ಸಿದ್ರೆ ಅವ್ರು ಖುಷಿ ಅಲ್ಲ. ಲಕ್ಷ್ಮೀ ಪೂಜೆಗೆಲ್ಲ ಗ್ರೀನು ರೆಡ್ ಅದೆಲ್ಲ ಚೆನ್ನಾಗಿದೆ. ಇದು ಗ್ರೀನ್ ಇರೋದ್ರಿಂದ ನಂಗೆ ಇದು ಹೈಲೈಟಾಗಿ ಕಾಣಿಸೋದು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸೊ ನೋಡೋಣ, ನೀವು ಸಜೆಸ್ಟ್ ಮಾಡ್ತೀನಿ. ಓಕೆ. ಸೊ ಫೋನ್ ಮಾಡ್ತವ್ರೆ, ಮಾರ್ಕೆಟ್ಗೆ ಹೋದ್ರು ಅಂತ ಅನ್ಸುತ್ತೆ. ಅದಕ್ಕೆ ಫೋನ್ ಮಾಡ್ತವ್ರೆ, ನೋಡೋಣ ಕೇಳ್ತೀನಿ. ಇನ್ನು ಪೂಜೆ ಸಾಮಾನುಗಳೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ನ. ಸೋಮ್ ಕೂಡ ಇದಕ್ಕೂ ಹೋಗಿದ್ರ ಮಾರ್ಕೆಟಿಗೆ. ಫೋನ್ ಮಾಡ್ತಾನೆ ಇದ್ರು ಪದವಿ, ನಿಖಿತಾ ಇದು ನೋಡು ಅದು ನೋಡು, ವೀಡಿಯೋ ಕಾಲ್ ಮಾಡ್ತಾನೆ ಇದ್ರು. ಅಂದರೆ ಹೂವಿನಾರ ಎಲ್ಲ ನೋಡಬೇಕಲ್ಲ. ಹೂವಿನಾರ ಅಂತೂ ಎಲ್ಲ 1000 ರೂಪಾಯಿ 1400 ಆ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ನಾನಂದೆ ಸಿಂಪಲಾಗಿ ಒಂದು ಹಾರ ಬೇಕು, ಇಲ್ಲ 2 ಹಾರ ನನಗೆ ಯಾವ ರೀತಿ ವೀಡಿಯೋ ಕಾಲ್ ಮಾಡಿ ತೋರಿಸಿ ನಾನು ನೋಡ್ತೀನಿ ಅಂತ ಹೇಳಿದ್ದೆ. ಸೊ ಆಮೇಲೆ ತೋರಿಸಿದ್ರು, ನನಗೆ ಇಷ್ಟ ಆಯಿತು. ಆಮೇಲೆ ಲಾಸ್ಟಿಗೆ ಎಷ್ಟು 750 800 ಹೇಳಿದ್ರಂತೆ. ಸರಿ ಅದೊಂದು ಚೆನ್ನಾಗಿದೆ ಅಂತ ಹೇಳಿದೆ. ಇನ್ನು 650 ಏನು ಹೇಳಿದ್ರಂತೆ. 2 ಹಾರ ತೊಗೊಬನ್ನಿ, ಒಂದು ಗೋವಿಂದಂಗೆ ಹಾಕೋಕ್ಕೆ, ಇನ್ನೊಂದು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಹಾಕೋಕ್ಕೆ ಅಂತ ಹೇಳಿದೆ. ಅದು ಬಿಟ್ಟರೆ ಡೈರೆ ಹೂವು, ಕಮಲದ ಹೂವು, ಈ ಏನು ಮಲ್ಲಿಗೆ ಹೂವಿನ ಹಾರದಲ್ಲೇ ಕಮಲದ ಹೂವು ಇತ್ತು. ಸೊ ಆದ್ದರಿಂದ ಕಮಲ ಬೇಡದೇ ಇತ್ತು, ಅಂದರೆ ತಾವರೆ ಹೂವು ಬೇಡದೇ ಇತ್ತು. ಸೊ ಆದರೂ ತಂದಿದ್ರು. ನಮ್ಮ ಮನೆಯವ್ರು ತಂದರೆ ಈ ಗಂಡು ಮಕ್ಕಳು ಹೋದರೆ ಹೆಂಗೆ ಆಮರಿಸ್ತಾರಲ್ಲ ಹಂಗೆ ಆಮರಿಸೆ ಕಳಿಸಿದ್ರು. ಸೊ ಇನ್ನೇನು ಮಾಡೋದಂತ ಇದು ಮಾಡಿಕೊಂಡೆ. ನಾನಿನ್ನು ಅದು ದೇವ್ರ ಸಾಮಾನಿಲ್ಲ. ಫಸ್ಟು ಪೂಜೆ ಏನು ದೇವ್ರ ಸಾಮಾನು ಇನ್ನು ಗುರುವಾರ ಬೇರೆ. ಗುರುವಾರ ನಾನು ಸೋಮವಾರ ಮನೆ ದೇವ್ರ ಪೂಜೆ ಆಗಿರೋದ್ರಿಂದ ನಾನು ದೀಪ ಹಚ್ಚೋದು ಮಿಸ್ ಮಾಡೋದೇ ಇಲ್ಲ. ಸೊ ಅದಕ್ಕೆ ನಾನು ಮಾಡಿದೆ, ಫಸ್ಟ್ ದೇವ್ರ ಸಾಮಾನೆಲ್ಲ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಕಂಪ್ಲೀಟಾಗಿ ದೇವ್ರ ದೀಪ ಹಚ್ಚಿಟ್ಬಿಡೋಣ. ಆಮೇಲೆ ಈ ಬೆಳ್ಳಿ ಸಾಮಾನುಗಳೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ. ತೆಗಿಯೋದೇ ವರ್ಷಕ್ಕೆ ಒಂದು ಸರಿ ಅಷ್ಟೇನೆ. ಅದೆಲ್ಲ ನೀಟಾಗಿ ಡೀಪಾಗಿ ಕ್ಲೀನ್ ಮಾಡಿದೆ. ಏನು ಗೊತ್ತಾ, ಅಂದರೆ ನೀಟಾಗಿ ಒಂದು ಕವರ್ನಲ್ಲಿ ಹಾಕಿಡಬೇಕು. ಈ ಸರಿ ಕಪ್ಪುಗೆ ಒಂಥರ ಕೆಂಚಗೆ ಹಾಕ್ಬಿಡುತ್ತಲ್ಲ, ಆ ಥರ ಆಗಿರಲಿಲ್ಲ. ಯಾವಾಗಲೂ ಕೆಂಚಗೆ ಹಾಕ್ಬಿಡ್ತಾಯಿತ್ತು, ನಂಗೆ ಒಂಥರ ಬೇಜಾರಾಗ್ತಾಯಿತ್ತು. ಈ ಸರಿ ನೀಟಾಗಿ ಕವರ್ ಕಟ್ಟಿ ನೀಟಾಗಿ ಕವರ್ ಮಾಡಿಟ್ಟಿದ್ದೆ. ನೀಟ್ ಚೆನ್ನಾಗಿತ್ತು. ಏನಿಲ್ಲ, ಸಬೀನದಲ್ಲಿ ನೀಟಾಗಿ ಇದಕ್ಕೆ ಬೆಳ್ಳಿ ಸಾಮಾನು ತೊಳೆಯೋಕ್ಕೆ ನಾರ್ಮಲಾಗಿ ನಾವು ಆ ಲಿಕ್ವಿಡ್ ಹಾಕಬೇಕು ಅಂತಲೇ ಏನಿರಲಿಲ್ಲ. ಒಂಚೂರು ಸಬೀನಾ ಪೌಡರ್ ತೊಗೊಂಡು ಹಿಂಗೆ ಉಜ್ಜಿದ್ರೆ ಸಾಕು, ನೀಟಾಗಿ ಹೋಗ್ಬಿಡುತ್ತೆ. ನಾನು ಯಾವುದೇ ಜುಂಗು ಕೂಡ ಹಾಕಿಲ್ಲ ಇದಕ್ಕೆ. ಜಸ್ಟ್ ಕೈಯಲ್ಲೇ ಸಬೀನಾ ಪೌಡ್ರ್ ತೊಗೊಂಡು ಕೈಯಲ್ಲೇ ಇದು ಮಾಡ್ತಾಯಿದ್ದೆ. ಸೊ ಆದರೂ ನನ್ನ ಕೈಯೆಲ್ಲ ಒಂಥರ ರಫ್ ಥರ ಆಗೋಗ್ಬಿಟ್ಟಿತ್ತು. ಸೊ ಕಂಪ್ಲೀಟಾಗಿ ಎಲ್ಲ ಆಮೇಲೆ ಕಳಶಕ್ಕೆ ಏನೇನು ಬೇಕು ಅದೆಲ್ಲ ಕಳಶಗನೂ ಅಷ್ಟೇನೆ. ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆಗಿತೀನಿ, ಇನ್ನೊಂದು ಗಣೇಶ ಹಬ್ಬಕ್ಕೆ ತೆಗಿತೀನಿ ನಾನಷ್ಟೇ. ಗಣೇಶ ಹಬ್ಬಕ್ಕಂತೂ ಇವೆಲ್ಲ ಜಾಸ್ತಿ ಏನಿಲ್ಲ, 2 ದೀಪ ಇಡ್ತೀನಿ ಅಷ್ಟೇನೆ. ಟೋಟಲ್ ನನ್ನ ಹತ್ರ 2 ಜೊತೆ ದೀಪ ಇದೆ, ದೀಪ ಸೆಟ್ಟು. ಈಗಾಗಲೇ 9 ವರ್ಷದ ಮುಂಚೆ ನಾನು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗಲೇ ಫ್ರೆಂಡ್ಸ್ ಈ ದೀಪ ಚಿಕ್ಕ ದೀಪ ತೊಗೊಂಡಿದ್ದು. ಈಗ 2ನೇ ವರ್ಷದಲ್ಲಿ ನಾನು ಈ ದೊಡ್ಡ ದೀಪ ಮತ್ತು ಇದೆಲ್ಲ ತೊಗೊಂಡು ಸುಮಾರು ಐಟಮ್ ತೊಗೊಂಡೆ. ಆವಾಗ 1 kg ತೊಗೊಂಡಾಗ ನನಗೆ ಟೋಟಲು 84,000 ಏನೋ ಆಗಿತ್ತು ಅಷ್ಟೇ. ಇವಾಗ ಅದೇ 1 kg ತೊಗೋಬೇಕು ಅಂತಂದರೆ 2 ಇಯರ್ಸ್ ಬಿಲ್ ತೆಗ್ದು ನೋಡ್ತಾ ಇದ್ದೆ. ನನಗೆ ಬಿಲ್ಲು ಅಲ್ಲೇ ಇತ್ತು, ಬ್ಯಾಗಲ್ಲೇ ತೆಗ್ದು ನೋಡ್ತಾ ಇದ್ದೆ. ಯಪ್ಪ ಇವತ್ತು ಎಷ್ಟು ಪ್ರೈಸ್ ಆಗಿದೆ, ಅವತ್ತು ಎಷ್ಟಿತ್ತು. ನನಗೇನಂತಂದರೆ ಅವಾಗ ಬೆಳ್ಳಿ ತಗೊಳ್ಳೋ ಆಸೆ ಇತ್ತು, ಮತ್ತು ದುಡ್ಡು ಕೂಡ ನನ್ನ ಹತ್ರ ಇತ್ತು. ಆದರೆ ನನಗೇನಂದರೆ ಈ ಬೆಳ್ಳಿ ಸಾಮಾನು ಅಂದರೆ ಏನಂದರೆ
ತೊಗೊಂಬಿಟ್ರೆ ಈ ಥರ ಎಲ್ಲ ಕಪ್ಪು ಕೆಂಚಿಗೆ ಆಗ್ಬಿಟ್ರೆ ಅಯ್ಯೋ ಅದನ್ನು ಬೇರೆ ತಿಕ್ಕೊಂಡು ಕುತ್ಕೊಬೇಕಲ್ಲ ಏನಕ್ಕೆ ಸುಮ್ಮನೆ ಅಂತ ನೆಗ್ಲೆಕ್ಟ್ ಮಾಡಿದೆ. ಇಲ್ಲಾಂದರೆ ಇನ್ನೂ ಎಷ್ಟು ಐಟಮ್ ತೊಗೋಬೇಕಾಯ್ತು ಲೆಕ್ಕ, ನಾನು ತಟ್ಟೆ ತೊಗೋಬೇಕಾಗಿತ್ತು, ಇನ್ನು ಏನೇನೋ ಐಟಮ್ಗಳು ತೊಗೋಬೇಕಾಯ್ತು, ಅದೆಲ್ಲ ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತಾಯಿತ್ತು. ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಹೆಂಗೆ ಅದನ್ನು ಸೇಫಾಗಿ ಇಟ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಅಂತ ಅನ್ಕೊತಾ ಇದ್ದೆ. ಒಟ್ಟಿನಲ್ಲಿ ಏನು ಗೊತ್ತಾ, ಈ ಕೆಲಸ ಮಾಡಬೇಕಾದ್ರೆ ಅಂತೂ ಇದನ್ನೇ ಯೋಚನೆ ಮಾಡ್ಕೊಂಡೇ ಮಾಡ್ತಾಯಿದ್ದೆ. ಚಿನ್ನನೂ ಅಷ್ಟೇ 6,000 ಆಮೇಲೆ 5,000 ಗ್ರಾಮ್ ಇರುವಾಗಲೆಲ್ಲ ನನಗೆ ತಗೊಳ್ಳೋ ಕೆಪಾಸಿಟಿ ಇತ್ತು, ತೊಗೊಂಬಿಡ್ಬೋದಾಗಿತ್ತು. ಆದರೆ ನನಗೇನಂತಂದರೆ ಅಯ್ಯೋ ಚಿನ್ನ ತೊಗೊಳ್ಳೋದೇನು, ಫಸ್ಟು ನನಗೇನಂದರೆ ನಾವು ಫಸ್ಟ್ ಒಂದು ಸೈಟ್ ತೊಗೋಬೇಕು, ಒಂದು ಮನೆ ಕಟ್ಟಿಸ್ಬೇಕು, ಅದ್ರ ಮೇಲೆ ಆಸೆ ಜಾಸ್ತಿ ನನಗೆ. ಚಿನ್ನ ಬೇಕಾದ್ರೆ ಯಾವಾಗ ಬೇಕಾದ್ರೂ ತೊಗೋಬೋದು, ಮತ್ತು ಚಿನ್ನ ಹಾಕೊಂಡಿದ್ದು ಮಾತ್ರಕ್ಕೇನೆಲ್ಲ ನೋಡೋಕ್ಕಿಲ್ಲ. ಫಸ್ಟು ನಮ್ಮದು ಅಂತ ಒಂದು ನೆಲೆ ಇರಬೇಕು, ಒಂದು ಸೂರಂತ ಇರಬೇಕು, ಅದನ್ನು ಮಾಡ್ಕೊಳ್ಳೋಣ ಫಸ್ಟು. ಸಾಲ ಇಲ್ದಂಗೆ ಫಸ್ಟ್ ಎಲ್ಲ ತೀರಿಸ್ಕೊಂಬಿಡೋಣ, ಇದೇ ನನ್ನ ತಲೆನಲ್ಲಿತ್ತು. ಅದಕ್ಕೆ ನಾನು ಆದಷ್ಟು ಯಾವುದಕ್ಕೂ ನೀವು ನೋಡಿ, ನಾನು ಯಾವುದೇ ರೀತಿ ಜಾಸ್ತಿ ಹೆವಿಯಾಗಿ ಬಟ್ಟೆ ತೊಗೊಳ್ಳೋದಾಗಲಿ, ಹೆವಿಯಾಗಿ ಸೀರೆ ತೊಗೊಳ್ಳೋದಾಗಲಿ, ಮತ್ತು ಹೆವಿಯಾಗಿ ಜ್ಯುವೆಲರಿ ತೊಗೊಳ್ಳೋದಾಗಲಿ ಹಂಗೆ ಮಾಡಲ್ಲ. ಎಲ್ಲ ಪ್ಲ್ಯಾನ್ ಮಾಡ್ಕೊತೀನಿ. ಬೇಕು ಚಿನ್ನ ಬೇಕು, ನಮ್ಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ಬೇಕು. ನೀವು ಒಂದು ಮನೆ ಅಂತ ಮಾಡ್ಕೊಂಬಿಟ್ಟು, ಒಂದು ಸೂರು ಅಂತ ಮಾಡ್ಕೊಂಬಿಟ್ಟು ಆಮೇಲೆ ನಿಮ್ಮ ಹತ್ರ ಎಕ್ಸಸ್ ಇನ್ನು ದುಡ್ಡಿತ್ತು ಅಂತಂದರೆ ಆವಾಗ ಖಂಡಿತ ನೀವು ಚಿನ್ನ, ಬೆಳ್ಳಿ, ವಜ್ರ ಇದೆಲ್ಲ ತೊಗೊಬೋದು. ಅದು ಬಿಟ್ಬಿಟ್ಟು ಬರೀ ಏನು ನಮಗೆ ಅಂತ ಒಂದು ಸ್ವಂತ ಮನೆ ಇಲ್ದಲೇ ನಿಜವಾಗ್ಲೂ ಇದೆಲ್ಲ ತಗೊಳ್ಳೋದು ತಪ್ಪು ಅಂತ ಹೇಳಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಒಟ್ಟಲ್ಲಿ ನನಗೂ ಸೋಮುಗೂ ಅಂತೂ ಇದೊಂದು ಡ್ರೀಮ್, ಕನಸು ಇದು. ನನಗಿನ್ನ ನಾವು ಬಿಡಿ, ನಾವು ಹುಟ್ಟಿದ್ದೆಲ್ಲ ಇವಾಗ ನಾವು ಹುಟ್ಟು ಬೆಳೆದಿದ್ದಲ್ಲ ಒಂದು ಸ್ವಂತ ಮನೆಯಲ್ಲೇ, ನಮ್ಮಮ್ಮ ಮನೆಯಲ್ಲಿ. ನಮಗೆ ಅದು ನಮಗೇನಂತ ಅದನ್ನ ಅನಿಸ್ತಾರಿಲ್ಲ. ಆದರೆ ಸೋಮ್ ಬಂದು ಇಲ್ಲಿ ಅವರು ಹುಟ್ಟಿದಾಗ್ಲಿಂದ ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ಸೊ ಅವ್ರಿಗೆ ಪಾಪ ಅದೊಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು ಆಸೆ ಇತ್ತು ಸೊ ಬೆಂಗಳೂರಿನಲ್ಲಿ. ಆದ್ದರಿಂದ ಅವ್ರ ಆಸೆಗೆ ನಾನು ಕೈ ಜೋಡಿಸ್ದೆ ಅಂತಲೇ ಹೇಳ್ಬೋದು. ಸೊ ಕೈ ಜೋಡಿಸಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಅದರಲ್ಲೂ ಸೆಂಟ್ರಲ್ಲಿ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿ ಇಷ್ಟು ಚಿನ್ನ, ಬೆಳ್ಳಿ ಅಂತೆಲ್ಲ ತೆಗೆದು ಇಟ್ಟಿದ್ದೀನಿ ಫ್ರೆಂಡ್ಸ್. ಅಯ್ಯೋ ಬಾರೋ, ಇನ್ನು ನಿಮಗೆಲ್ಲ ಕೇಳ್ತಿದ್ದೆ ಯಾವ ಸೀರೆ ಉಡಿಸ್ಬೋದು, ಯಾವ ಸೀರೆ ಅಂತ. ನಾನು ಅಂದ್ಕೊಂಡಿದ್ದೆ ಗ್ರೀನ್ ಅಂತ ಹೇಳಿ. ಆಮೇಲೆ ಅನುಷಾ ಬಂದರು. ಅನುಷಾಗೂ ಆ 3 ಸೀರೆಗಳನ್ನ ತೋರಿಸಿದಾಗ ಅನುಷಾ ಹೇಳಿದ್ರು ಏನು ಸ್ಕೈ ಬ್ಲೂ, ರಾಯಲ್ ಬ್ಲೂ ಏನಿದೆ ಅದು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ, ಇದನ್ನು ಉಡಿಸೋಣ ಅಂತ ಹೇಳಿದ್ರು. ಸೊ ಅವರು ಪಾಪ ಲೇಟಾಗಿ ಬಂದರು. ಅಂದರೆ ಅವರು ಏನು ಅವರು ಈ ವರ್ಷ ಫಸ್ಟ್ ಟೈಮ್ ಅವರು ವರಮಹಾಲಕ್ಷ್ಮಿ ಹಬ್ಬ ಅವ್ರ ಮನೆಯಲ್ಲಿ ಮಾಡ್ತಾಯಿದ್ದಾರೆ. ವರ್ಷ ಅವ್ರ ಊರಿಗೆ ಹೋಗ್ತಾಯಿದ್ರಂತೆ, ದೊಡ್ಡಬಳ್ಳಾಪುರ ಅಂತ ಅವ್ರ ಊರು. ಸೊ ಅಲ್ಲಿ ಮಾಡ್ತಾಯಿದ್ರಂತೆ. ಈ ಸರಿ ಇಲ್ಲಿ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಶಾಪಿಂಗ್ ದಿಢೀರ್ ಪ್ಲ್ಯಾನ್ ಆಗಿದ್ದು, ಶಾಪಿಂಗ್ ಅದು ಇದು ಅಂತೆಲ್ಲ ಆಯಿತು ಅಂತೇಳಿ. ಅವ್ರ ಪಾಪ 11:30ಗೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ 2:30 ಅಂತ ಹೇಳಿದ್ರು. ಸಂಜೆ 5:30, 5:45 ಬಂದರು. ಸರಿ ಅಂತ ಹೇಳ್ಬಿಟ್ಟು ಸ್ಯಾರಿ ಅವರು ಫಸ್ಟ್ ಅದೆಲ್ಲ ಪ್ಲ್ಯಾನ್ ಮಾಡ್ಕೊತಾ, ಅದೆಲ್ಲ ಕೈಯೆಲ್ಲ ಏನು ಕಳಿಸೋಕ್ಕೆ ಫಸ್ಟು ಸುಜಿ ದಾರದಲ್ಲಿ ಅದೆಲ್ಲ ಹೊಲ್ಕೊಂಡು ಆಮೇಲೆ ಈ ಥರ ಫಸ್ಟು ಒಂದು ಸೆಟ್ ಮಾಡಿ ಇಟ್ಕೊತಾರೆ. ಅದಾದಮೇಲೆ ಸ್ಯಾರಿ ಎಲ್ಲ ನೀಟಾಗಿ ನಾನು ಎಲ್ಲರೂ ಹೆಲ್ಪು ತೊಗೋತೀವಿ. ಅಂದರೆ ಅದು ಪ್ರಾಕ್ಟೀಸ್ ಇರಬೇಕಷ್ಟೇ, ಮತ್ತು ನೋಡ್ಕೊಂಡಿದ್ದ ತಕ್ಷಣವೇ ಕಲಿಯೋದು. ನಾನು ಅದೇ ಅನುಷಾಗೆ ಹೇಳ್ತಿದ್ದೆ, ಅನುಷಾ ನಾನು ಬೇಕಾದ್ರೆ 50 ಜನಕ್ಕೆ ಕರ್ಕೊಬಂದು ಅಡುಗೆ ಮಾಡಿಬಿಡಿ ಅಂತ ಹೇಳಿದ್ರೆ ಮಾಡಿಬಿಡ್ತೀನಿ, ನನಗಿದೆಲ್ಲ ಸ್ವಲ್ಪ ಕಷ್ಟನೇ ಮಾಡೋದು ಅಂತ ಹೇಳ್ತಾಯಿದ್ದೆ. ಸೊ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೀರೆನೂ. ನೀವು ಹೇಳಬೇಕು ಹೆಂಗೆ ಕಾಣಿಸ್ತಾಯಿತ್ತು ಅಂತ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ನೀವು ಯಾವ ಸಜೆಸ್ಟ್ ಮಾಡ್ತಾಯಿದ್ರಿ, ಯಾವ ಕಲರ್ ನೀವು ಸಜೆಸ್ಟ್ ಮಾಡ್ತಾಯಿದ್ರಿ ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ, ಆ 3 ಸೀರೆ ತೋರಿಸಿದ್ದಲ್ಲೂ ಕೂಡ. ಆಮೇಲೆ ನಾನು ಇವತ್ತು ಟೇಬಲ್ ಮೇಲೆ ಕೂರಿಸೋದು ಅಂತ ಹೇಳಿದ್ದೆ ಫುಲ್ ಕಂಪ್ಲೀಟಾಗಿ. ಅವ್ರು ಫಸ್ಟು ದೊಡ್ಡದು ಒಂದು ಏನು ವುಡ್ಡಿಂದು ಇದೆಯಲ್ಲ ಅದನ್ನ ಇಟ್ಟು ಫಸ್ಟು ನೋಡಿದ್ರು. ಮತ್ತು ಇನ್ನೊಂದು ಏನಾಗೋಯ್ತು ಅಂತಂದರೆ, ಒಂದು ಸ್ವಲ್ಪ ನಾನು ಅದು ಪಾತ್ರೆ ತಂದಿದ್ದೀನಿ ಅಂತ ಹೇಳಿದ್ನಲ್ಲ, ಕೆಳಗಡೆ ಅಕ್ಕಿ ತುಂಬಿಬಿಟ್ಟು ಕಳಶ ಇಡೋದಕ್ಕೆ ಅದೊಂದು ಸ್ವಲ್ಪ ಹೈಟ್ ಆಗಿಬಿಡ್ತು. ಅಷ್ಟೊಂದು ಹೈಟ್ ಬೇಡದೇ ಇತ್ತು. ನೆಕ್ಸ್ಟ್ ಟೈಮು ಬೇರೆ ಚೇಂಜ್ ಮಾಡಿಬಿಡಿ ಅದು ಅಂತ ಹೇಳಿದ್ರು. ಅಯ್ಯೋ ನೆಕ್ಸ್ಟು ಆ ಮನೆಗೆ ಹೋಗಿರ್ತೀವಿ ಆವಾಗ ನೋಡೋಣ ಬಿಡಿ, ಎಲ್ಲ ಪ್ಲ್ಯಾನ್ ಮಾಡ್ಕೊತೀನಿ. ಸದ್ಯಕ್ಕೆ ಈ ಮನೆಗೆ ಇಷ್ಟು ಸಾಕು ಬಿಡಿ, ಇವಾಗ ಸದ್ಯಕ್ಕೆ ಸಿಂಪಲ್ ಅಂದ್ಕೊಂಡು ಇಷ್ಟೆಲ್ಲ ಮಾಡಿದ್ದೀನಿ ಸಾಕು ಅಂತ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನಗೆ ಈ ಸೀರೆ ಉಡ್ಸೋ ಪ್ಲ್ಯಾನೇ ಇಲ್ಲ ಫ್ರೆಂಡ್ಸ್. ತಂದಿಟ್ಟಿದ್ದೀನಿ ವಾರ್ಡ್ರೋಬಲ್ಲಿ, ಆದರೆ ಇದನ್ನು ಉಡ್ಸೋ ಪ್ಲ್ಯಾನ್ ಇಲ್ಲ. ನಾನು ನನ್ನ ಹತ್ರ ಇರೋ ಸೆಮಿ ಕ್ರೇಪ್ಗಳನ್ನೇ ಯಾವುದಾದ್ರೂ ಸೆಲೆಕ್ಟ್ ಮಾಡೋಣ ಅನ್ನೋದ್ರಲ್ಲೇ ಇದ್ದೀನಿ. ಆಮೇಲೆ ಯೋಚನೆ ಮಾಡಿದಾಗ ಅಯ್ಯೋ ನನ್ನ ಹತ್ರ ಪ್ಯೂರ್ ಕ್ರೇಪ್ ಸೀರೆಗಳನ್ನೇ ಸ್ಟಿಚ್ ಮಾಡಿಸ್ದೇ ಇರೋ ಹೊಸ ತಂದಿರೋವೇ ಅಷ್ಟೊಂದು ಇಟ್ಕೊಂಡು ನಾನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಈ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ. ಅಮ್ಮನವ್ರು ಕಳಿಸೋ ಸೀರೆ ಉಡ್ಸಿರೋದು. ಸ್ಯಾರಿ ಡ್ರೆಪ್ಪಿಂಗ್ ಆಯಿತು, ಹೊರಟ್ರು ಅಂಶ.
ಸೂಪರಾಗಿ ಕಾಣಿಸ್ತಿದೆ. ನಾನು ಅಂದ್ಕೊಂಡಿರಲಿ ಇಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವಾಗ ಹಿಂದೆ ಪ್ಲೈನ್ ಇದೆ, ನಾವು ಅದಕ್ಕೆ ಏನು ಮಾಡ್ಬೋದು ಅಂತ ಹಂಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಹಂಗೆ ಸ್ವಲ್ಪ ಐಡಿಯಾ ಓಡಿಸಿ ನಾನು ಏನೋ ಮಾಡ್ತಾಯಿದ್ದೀನಿ, ಯಾಕಂದರೆ ಬ್ಯಾಕ್ ಡ್ರಾಪ್ ಎಲ್ಲ ಹಾಕೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಐಡಿಯಾ ಓಡಿಸಿ ಮಾಡ್ತಾಯಿದ್ದೀನಿ ನಾನು ಕೂಡ. ತೋರಿಸ್ತೀನಿ. ಸ್ಯಾರಿ ಡ್ರೇಪಿಂಗ್ ಅಂತೂ ಸೂಪರಾಗಿದೆ. ಸೊ ಮಸ್ತು ನೋಡಿ. ಏನು ವಿತಿನ್ ಒಂದು 3/4 ಗಂಟೆ ಟೈಮ್ ಅಷ್ಟೇ ಅನಿಸುತ್ತೆ. ಈ ಕಡೆ ಬರಲೋ, ಈ ಕಡೆ ಬರೋ, ಒಂದು ಅರ್ಧ ಗಂಟೆಯಲ್ಲಿ ಟಕ ಎಲ್ಲ ಪಟಪಟ ಅಂತ ಮಾಡಿಬಿಟ್ಟು ಹೊರಟ್ರು. ಸ್ವಲ್ಪ ಈ ನಾನು ದಿನ ಪೂರ ಮಾಡಬೇಕಾಯ್ತಿದ್ನಲ್ಮ, ಹಿಂಗೆ ಮಾಡೋಕ್ಕೂ ನಂಗೆ ಬರ್ತಿಲ್ಲ, ಕಷ್ಟ ಆಗ್ತಾಯಿತ್ತು. ಸೊ ಇವಾಗ ನಾನು ಸ್ವಲ್ಪ ಪ್ಲ್ಯಾನ್ ಮಾಡಿ ಬ್ಯಾಕ್ ಡ್ರಾಪ್ಸ್ ಥರ ಈ ಥರ ಮಾಡ್ತಾಯಿದ್ದೀನಿ. ಒಂಚೂರು ಮೇಲಾಯಿತು ರಶೀದ್. ಸಮ ನೋಡು ರಶೀದ್, ಅಲ್ಲಿ ನೋಡು, ಇಲ್ಲಿ ಬಂದು ನಿಂತ್ಕೊ, ನಿಂಗೆ ಗೊತ್ತಾಗುತ್ತೆ. ಸ್ವಲ್ಪ ಬ್ಯಾಕ್ ಡ್ರಾಪ್ ಇದೆ, ಅದಕ್ಕೆ ಏನು ಮಾಡೋಣ ಅಂತಾರೆ, ಸ್ವಲ್ಪ ಏನಾದ್ರು ಗ್ರೀನ್ ಎಲೆ ಒಂಚೂರು ಕೆಳಗೆ. ಹಾಂ, ಒಂದು ಲೈನ್ ನೋಡ್ಕೊ ನೀಟಾಗಿ ಮಾರ್ಕ್ ಮಾಡ್ಕೊಳ್ರಿ. ಸೊ ಸೂಪರಾಗಿ ಕಾಣಿಸ್ತೈತೆ. ಇದಕ್ಕೇನಾದ್ರು ಒಂಥರ ಗ್ರೀನ್ರಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತಲ್ಲ, ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀವಿ. ನಾನು ಹೇಳ್ದಂಗೆ ಇಲ್ಲೆಲ್ಲ ಯಾವಾಗಲೂ ನಾನು ಇಲ್ಲಿ ಕೂರಿಸ್ತಿದ್ದೆ, ಈ ಸರಿ ಇಲ್ಲಿ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿರಲಿ, ಇಲ್ಲೇ ಕಮಲ್ ಹಿಂಗಿರುತ್ತೆ ಅಂತ ಹೇಳಿ. ಏನಿರೋ ಅಲಂಕಾರ ಎಲ್ಲ ನಾಳೆ ಬೆಳಗ್ಗೆನೇ ಮಾಡೋದು. ಇವಾಗ ಅಂದರೆ ಇಡೋದು, ಮುಖವಾಡ ಅದೆಲ್ಲದನ್ನು ಪ್ರತಿಯೊಂದನ್ನು ನಾನು ಇವಾಗಿನ ಮಾಡೋದಿಲ್ಲ. ಜಸ್ಟ್ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೇನೋ ಗ್ರೀನ್ರಿ ಏನೋ ಒಂಚೂರು ಲೈಟ್ ಕಾಣಿಸ್ಲಿ ಅಂತ ಹೇಳ್ಕೊಂಡು ಮಾಡ್ತಾ ಇರೋವಂಥದ್ದು. ಓಕೆ ಫ್ರೆಂಡ್ಸ್, ಹಾಂ ಎಂತ ಓಕೆ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಕಿಚನ್ ಎಲ್ಲ ಕ್ಲೀನ್ ಆಯಿತು. ಇನ್ನೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಮುಖವಾಡ ಅಲಂಕಾರ ಎಲ್ಲ ಮಾಡಬೇಕು. ಅದೊಂದು ಬ್ಯಾಲೆನ್ಸ್ ಇದೆ, ಲಾಸ್ಟಲ್ಲಿ ಅದನ್ನು ಉಳ್ಕೊಂಡಿದೆ, ಅದೊಂದು ಮಾಡಬೇಕು. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದೆ, ಅದು ಒಣಗಾಕಿಲ್ಲ, ಇನ್ನೂ ಒಣಗಾಕೋಕ್ಕೂ ಟೈಮ್ ಇಲ್ಲ. ನನ್ನ ಕೈಲ ಫುಲ್ ಅರಿಶಿನ ಆಗೋಗಿದೆ. ಹಿಂಗೆ ಕಂಪ್ಲೀಟ್ ಬೆಳಗ್ಗೆ ಬೇಕಾದಂಗೆ ಎಲ್ಲದನ್ನು ರೆಡಿ ಮಾಡಿ ತೊಳೆದು ಮಾಡಿ ಎಲ್ಲ ಇಟ್ಟಿದ್ದೀನಿ. ಬೆಳಗ್ಗೆ ಜಾಸ್ತಿ ರಿಸ್ಕ್ ಆಗೋದು, ಜಸ್ಟ್ ಪೂಜೆ ಮಾತ್ರ ಇಟ್ಕೋಬೇಕು ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ ಎಲ್ಲ. ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋದ್ರಲ್ಲ ಬೆಳಗ್ಗೆಯಿಂದ ಎಷ್ಟಾಯಿತು. ಪೂಜೆ ಹಬ್ಬ ಇನ್ನು 2 ದಿನ 3 ದಿನ ಇದೆ ಅನ್ನೋಂಗೆ ಪೂಜೆ ಎಲ್ಲ ಇದಾಯಿತು. ಪೂಜೆಗೆ ಪ್ರಿಪ್ರೇಷನ್ ಅಂತೆ, ಪೂಜೆ ಅಂತೆ, ಅದ್ರ ಮಾರನೇ ದಿನ ಮತ್ತೆ ಏನು ಲಕ್ಷ್ಮೀ ಏನು ಕಳಶ ವಿಸರ್ಜನೆ ಅಂತೆ. ಸೊ ಇದಿದೆ, ಆಗ್ತಾನೆ ಇರುತ್ತೆ. ಸೊ ನಮಗೆ ಹೆಣ್ಮಕ್ಳಿಗೆ ಅಂತಂದರೆ ಹಬ್ಬ ಇನ್ನೊಂದು ವಾರ ಇದೆ ಅನ್ನಂಗೆ, ಒಂದು ವಾರ ಕಂಪ್ಲೀಟ್ ರೆಸ್ಟ್ ಇರಲ್ಲ ಅಂತಲೇ ಹೇಳ್ತೀನಿ. ಸೊ ಅಲ್ವಾ, ಓಕೆ. ಹೀಗೆ ಇದೆಲ್ಲ ಆಯಿತು. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ನಾಳೆ ಹೇಗಾಗುತ್ತೆ ಏನು ಎತ್ತ ಪೂಜೆ ಎತ್ತ, ನಾನು ಯಾವ ಸೀರೆ ಉಟ್ಕೊಳ್ಳೋಣ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಏನು ಯೂಶಲಿ ಬೆಳಗ್ಗೆ ಟೈಮ್ ತುಂಬ ಸ್ವಲ್ಪ ಗಡಿಬಿಡಿ ಎಲ್ಲ ಇದ್ದೇ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಉಟ್ಕೊಳ್ಳೋದು. ಆಮೇಲೆ ಸಂಜೆ ಟೈಮು ಚೆನ್ನಾಗಿ ಉಟ್ಕೊಳ್ಳೋದು ಅಂತ ಪ್ಲ್ಯಾನು. ಗೊತ್ತಿಲ್ಲ ಹೆಂಗಾಗುತ್ತೆ ಹಾಗೆ. ಇಲ್ಲ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡ್ಬಿಡ್ತೀನೋ ಗೊತ್ತಿಲ್ಲ. ಡ್ರೆಸ್ ಎಲ್ಲ ಇಲ್ಲ, ಹೇಳಿದಷ್ಟೇ ಸ್ಯಾರಿನೇ ಉಟ್ಕೊಳ್ಳೋದು. ನೋಡೋಣ ಹೇಗಾಗುತ್ತೆ. ಸಿಗೋಣ ಮತ್ತೆ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಸೀರೆ ಅದು ಕಲರ್ ಕಾಂಬಿನೇಷನ್ ಚೆನ್ನಾಗೈತೆ, ಇಷ್ಟ ಆಯಿತಾ ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು, ಬಾಯ್. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ.